ಮುಖ್ಯಮಂತ್ರಿಗಳನ್ನ ಗ್ಯಾರಂಟಿ ಸರದಾರ ಅಂತ ಕರೀತಾರೆ. ಈ ಗ್ಯಾರಂಟಿಗಳಲ್ಲಿ ಅತಿಥಿ ಉಪನ್ಯಾಸಕರ ಸೇವೆ ಕಾಯಮಾತಿನೂ ಸೇರಿಕೊಳ್ಳಿ ಸರ್. ವಿದ್ಯಾರ್ಥಿಗಳಿಗೆ ಭವಿಷ್ಯತ್ತನ್ನು ಕಲಿಸ್ಕೊಡುವಂತಹ ಮೇಷ್ಟ್ರುಗಳು ಆತ್ಮಹತ್ಯೆ ಅಂತಹ ಹೀನ ಕೃತ್ಯಕ್ಕೂ ಹೋಗ್ತಿದೀವಿ ಅಂತಂದ್ರೆ ನಮ್ಮ ಬದುಕು ಹೇಗಿದೆ ಅನ್ನೋದು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಸರ್. ಎಲ್ರಿಗೂ ಉದ್ಯೋಗ ಕೊಡೋದ್ರ ಮೂಲಕ ಅವರ ಕುಟುಂಬಗಳಲ್ಲೂ ಸಹ ಗ್ಯಾರಂಟಿ ಎನ್ನುವಂತಹ ಜ್ಯೋತಿ ಬೆಳಗ್ಲಿ ಸರ್. ನಮಗೂ UGC ಉಪನ್ಯಾಸಕರಿಗೂ 1 ಗಂಟೆ ವ್ಯತ್ಯಾಸ, ಆದರೆ ವೇತನ ತಾರತಮ್ಯ ಅಜಗಜಾಂತರ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಅತಿಥಿ ಉಪನ್ಯಾಸಕರ ಅಧ್ಯಕ್ಷ ಮುನಿರಾಜು ಮಾತಾಡ್ತಾ ಇದ್ದೇನೆ. ಇವತ್ತೇನು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಈ ಚಳಿಗಾಲದ ಅಧಿವೇಶನದಲ್ಲಾದರೂ ಅತಿಥಿ ಉಪನ್ಯಾಸಕರು ಯಾಕೆ ಹೋರಾಟಕ್ಕೆ ಕೂತಿಲ್ಲ ಅನ್ನೋದ್ರ ಬಗ್ಗೆ ಸರ್ಕಾರ ಆತ್ಮವಿಮರ್ಶೆ ಮಾಡ್ಕೋಬೇಕಂತ ನಾನು ಹೇಳ್ತಾ ಇದ್ದೇನೆ. ಪ್ರತಿ ವರ್ಷನೂ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಅತಿಥಿ ಉಪನ್ಯಾಸಕರ ಡೇರಾ ಇದ್ದೇ ಇರ್ತಾಯಿತ್ತು, ನಮ್ಮ ಹೋರಾಟ ಇದ್ದೇ ಇರ್ತಾಯಿತ್ತು. ಆದರೆ ಸರ್ಕಾರ ನಮ್ಮನ್ನು ದಿಕ್ಕು ತಪ್ಪಿಸಿದ್ದ ಕಾರಣಕ್ಕಾಗಿ, ಅತಿಥಿ ಉಪನ್ಯಾಸಕರ ನಡುವೆ ಒಡಕು ಮೂಡಿಸಿದ ಕಾರಣಕ್ಕಾಗಿ ಮೂಗಿಗೆ ತುಪ್ಪ ಸೋರೋ ರೀತಿ ವೇತನವನ್ನು ಹೆಚ್ಚಳ ಮಾಡ್ತೀವಿ, ಗೌರವಧನವನ್ನು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ ಅತಿಥಿ ಉಪನ್ಯಾಸಕರಲ್ಲಿ ಅಭದ್ರತೆ ಉಂಟು ಮಾಡಿರೋ ಕಾರಣಕ್ಕಾಗಿ ಇವತ್ತು ನಾವು ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಹಕ್ಕೊತ್ತಾಯಗಳನ್ನು ನಾವು ಹೇಳ್ಕೊಳ್ಳೋದ್ರಲ್ಲಿ ವಿಫಲ ಆಗಿದ್ದೀವಿ ಅಂತ ಹೇಳೋದಕ್ಕೆ ಬೇಸರ ಆಗ್ತಿದೆ. ಇವತ್ತಿನ ಸುದ್ದಿಗೋಷ್ಠಿಯ ಉದ್ದೇಶ ಇಷ್ಟೇ. UGC ಉಪನ್ಯಾಸಕರಿಗೆ ಒಂದು ನಿಯಮ, ಅತಿಥಿ ಉಪನ್ಯಾಸಕರಿಗೆ ಮತ್ತೊಂದು ನಿಯಮ. ಯಾವ ರಾಜ್ಯದಲ್ಲಿ ಈ ಕಾನೂನಿದೆ ಸ್ವಾಮಿ? ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಕಾಯಂ ಉಪನ್ಯಾಸಕರು ಮಾಡಿದಷ್ಟೇ ನಾವು ಕಾರ್ಯಭಾರ ಮಾಡ್ತಾಯಿದ್ದೀವಿ, 1 ಗಂಟೆ ವ್ಯತ್ಯಾಸ ಇರ್ಬೋದು. ನಮಗೂ UGC ಉಪನ್ಯಾಸಕರಿಗೂ 1 ಗಂಟೆ ವ್ಯತ್ಯಾಸ, ಆದರೆ ವೇತನ ತಾರತಮ್ಯ ಅಜಗಜಾಂತರ ಇದೆ. ಪ್ರತಿಯೊಂದಕ್ಕೂ UGC ನಿಯಮಾವಳಿನ ಇಲಾಖೆ ಬಯಸೋದೇ ಆದರೆ UGC ನಿಯಮಾವಳಿ ಅಂತ ನಮಗೆ ವೇತನ ಯಾಕೆ ಕೊಡಲಿಲ್ಲ? ಅಥವಾ 2004ರಲ್ಲಿ ಏನು ಈ ಅತಿಥಿ ಎನ್ನುವಂತಹ ಉದ್ಯೋಗ ಸೃಷ್ಟಿಯಾಯಿತು ಅಥವಾ ಈ ಪದವನ್ನು ಸೃಷ್ಟಿ ಮಾಡ್ತು ಇಲಾಖೆ, ಆವತ್ತಿಂದ ಇವತ್ತವರೆಗೆ 20 ವರ್ಷ ಆಗಿದೆ. 20 ವರ್ಷದಿಂದ ನಮಗೆ ಕನಿಷ್ಠ ವೇತನಕ್ಕೆ ನಮ್ಮ ಸೇವೆ ತಗೊಂಡಿದ್ದೀರಿ. ಆವಾಗ ಯಾವ ನಿಯಮಗಳು ಅಡ್ಡ ಬರಲಿಲ್ವಾ? 2024-25ನೇ ಸಾಲಿಗೆ ಮಾತ್ರ ಕೋರ್ಟ್ ಹೇಳಿದ ಕಾರಣಕ್ಕಾಗಿ UGC ನಿಯಮಾವಳಿ ಜಾರಿ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದೀರಿ. ಹಾಗಾದರೆ UGC ಹೇಳಿರುವಂತಹ ನಿಯಮ ಹೇಳುತ್ತೆ ಪ್ರತಿ ಗಂಟೆಗೆ 1,500 ಅತಿಥಿ ಉಪನ್ಯಾಸಕರಿಗೆ ವೇತನ ಕೊಡಿ ಅಂತ, ಗೌರವಧನ ಕೊಡಿ ಅಂತ. ಹಾಗಾದರೆ 1 ಗಂಟೆಗೆ 1,500 ಕೊಡಬೇಕಾದ್ರೆ ನೀವು ವಾರಕ್ಕೆ 8 ಗಂಟೆ ನಮಗೆ ಕೆಲಸ ಕೊಡೋದಾದರೆ, 15 ಗಂಟೆ ಕೆಲಸ ಕೊಡೋದಾದರೆ ಎಷ್ಟು ಕೊಡಬೇಕು? ನಮ್ಗೆ ಎಷ್ಟು ಪಾವತಿ ಮಾಡ್ತಾಯಿದ್ದೀರಿ? ಆ ಪಾವತಿ ಮಾಡುವಂಥ ಗೌರವಧನವನ್ನು 15 ದಿನಗಳ ಗೌರವಧನ, 20 ದಿನಗಳ ಗೌರವಧನ, 1 ತಿಂಗಳ ಗೌರವಧನ ಅಂತ ಬಿಡುಗಡೆ ಮಾಡೋದಾದರೆ ಇದು ಶೋಷಣೆ ಅಲ್ವಾ? ಉನ್ನತ ಶಿಕ್ಷಣ ಸಚಿವರಲ್ಲಿ ನಮ್ಮ ಜಿಲ್ಲೆಯವರೇ ನಾವು ಮನವಿ ಮಾಡ್ಕೋತಾ ಇದ್ವಿ, ದಯಮಾಡಿ ಸರ್ ಇಲಾಖೆ ಅಧಿಕಾರಿಗಳ ಕಿವಿ ಹಿಂಡಿ ಗೌರವಧನವನ್ನಾದರೂ ತಿಂಗಳ ಸರಿಯಾಗಿ ಪಾವತಿ ಮಾಡೋ ಥರ ನೀವು ಗಮನ ಹರಿಸಿ. ಜನವರಿ 2024 6ನೇ ತಾರೀಕು ಅತಿಥಿ ಉಪನ್ಯಾಸಕರ ನಿಯೋಗದೊಟ್ಟಿಗೆ ಮುಖ್ಯಮಂತ್ರಿಗಳ ಜೊತೆ ತಾವು ಆ ಸಭೆಯಲ್ಲಿದ್ದಿರಿ ಸರ್. ಆವತ್ತು ಕೊಟ್ಟಂತಹ ವಾಗ್ದಾನಗಳಲ್ಲಿ ಒಂದು ಗೌರವಧನ ಹೆಚ್ಚಳ ಬಿಟ್ಟರೆ ಇನ್ಯಾವುದೂ ಈಡೇರಿಲ್ಲ ಸರ್. ನಮಗೆ ಆರೋಗ್ಯ ವಿಮೆ ಅಂತ ಹೇಳಿದ್ರೆ ನೀವು, ಆರೋಗ್ಯ ವಿಮೆಗೆ ಅತಿಥಿ ಉಪನ್ಯಾಸಕರಿಂದ ಒಂದಷ್ಟು ಹಣ ಕಟಾವಣೆ ಆಗಬೇಕು. ಸರ್ಕಾರ ಉಳಿಕೆ ಹಣ ಹಾಕ್ಕೊಂಡು ವಾರ್ಷಿಕವಾಗಿ ಅತಿಥಿ ಉಪನ್ಯಾಸಕರ ಕುಟುಂಬಕ್ಕೆ ಏನಾದರೂ ಅನಾಹುತ ಆದರೆ 5 ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಅಂತ ಹೇಳಿದ್ರಿ. ಆ ಒಂದು ನಿಮ್ಮ ಗ್ಯಾರಂಟಿ ಇದುವರೆಗೂ ವಾಗ್ದಾನ ಈಡೇರಿಲ್ಲ. ಭಾಳ ಮುಖ್ಯವಾಗಿ ಯಾರು 60 ವರ್ಷ ಪೂರ್ಣಗೊಳಿಸಿದಾರೋ ಅತಿಥಿ ಉಪನ್ಯಾಸಕರು, ಅವರು ನಿವೃತ್ತರಾದಾಗ ಇಡಿಗಂಟಿನ ರೂಪದಲ್ಲಿ 5 ಲಕ್ಷ ಕೊಡ್ತೀವಿ ಅಂತ ನೀವು ವಾಗ್ದಾನ ಮಾಡಿದ್ರಿ. 100 ಜನ ಈ 1 ವರ್ಷದಲ್ಲಿ ನಿವೃತ್ತಿಯಾಗಿದ್ದಾರೆ. ಯಾರಿಗೂ ಇದುವರೆಗೂ ನಯಾ ಪೈಸೆ ಇಡಿಗಂಟು ಸೇರಿಲ್ಲ ಸರ್. ಬರೀ ಇನ್ನೂ ಕಾನೂನು ಕಾಯ್ದೆ ಕಟ್ಟಳೆ ರೂಪದಲ್ಲೇ ಅದು ಇದೆ. ಹೆಣ್ಣು ಮಕ್ಕಳಿಗೆ ಹೆರಿಗೆ ಸಂದರ್ಭದಲ್ಲಿ ವೇತನ ಸಹಿತ ರಜೆ ಕೊಡ್ತೀವಿ ಅಂತ ಹೇಳಿದ್ರಿ, ಅದು ಇನ್ನೂ ಜಾರಿ ಬಂದಿಲ್ಲ. ಸೊ ನೀವು ಹೇಳಿರುವಂತಹ ಏನು ವಾಗ್ದಾನಗಳನ್ನೇ, ಭರವಸೆಗಳನ್ನೇ ಇನ್ನೂ ಈಡೇರಿಸಿಲ್ಲ. ದಯವಿಟ್ಟು ಅತಿಥಿ ಉಪನ್ಯಾಸಕರಲ್ಲೇ ಒಡಕು ಉಂಟು ಮಾಡದೆ, ಈಗ ಯಾರ್ಯಾರು ಕೆಲಸ ಮಾಡ್ತಿದ್ದಾರೋ, ಯಾರ್ಯಾರು ಕೆಲಸ ಕಳ್ಕೊಂಡಿದ್ದಾರೋ ಎಲ್ರಿಗೂ ಉದ್ಯೋಗ ಕೊಡೋದ್ರ ಮೂಲಕ ಅವರ ಕುಟುಂಬಗಳಲ್ಲೂ ಸಹ ಗ್ಯಾರಂಟಿ ಎನ್ನುವಂತಹ ಜ್ಯೋತಿ ಬೆಳಗ್ಲಿ ಸರ್. ಮುಖ್ಯಮಂತ್ರಿಗಳನ್ನು ಗ್ಯಾರಂಟಿ ಸರದಾರ ಅಂತ ಕರೀತಾರೆ. ಈ ಗ್ಯಾರಂಟಿಗಳಲ್ಲಿ ಅತಿಥಿ ಉಪನ್ಯಾಸಕರ ಸೇವೆ ಕಾಯಮಾತಿನೂ ಸೇರಿಕೊಳ್ಳಿ ಸರ್. ಸರ್ಕಾರದಲ್ಲಿ ಏನು ಇವತ್ತು ನೇಮಕಾತಿ ಮಾಡ್ಕೊಳ್ಳೋ ಹುದ್ದೆ ಅಥವಾ ಉದ್ಯೋಗಗಳ ಸಂಖ್ಯೆ ಸಾಕಷ್ಟಿದೆ.
ನಿರುದ್ಯೋಗ ಸಂಖ್ಯೆ ತಾಂಡವಾಡ್ತಾ ಇದೆ. ದಯಮಾಡಿ ನಾವು ಅರ್ಹತೆ ಇದ್ದೀವಿ, ಅರ್ಹತೆ ಇರೋರನ್ನು ಅರ್ಹತೆ ಇರೋ ಉದ್ಯೋಗ ಕೊಡಿ. ಅರ್ಹತೆ ಇಲ್ಲದೆ ಇರೋರನ್ನು PUC ಕಾಲೇಜ್ಗೋ ಅಥವಾ SLC ಅಥವಾ ಹೈಸ್ಕೂಲ್ಗೋ ನಮ್ಮ ನೇಮಕಾತಿ ಮಾಡ್ಕೊಳ್ಳಿ ಸರ್. ನಾವು ಕ್ಲರ್ಕ್ ಮಾಡೋದಕ್ಕೂ ಜವಾನರ ಕೆಲಸ ಮಾಡೋಕ್ಕೂ ಸಿದ್ಧತೆ ಮಾಡ್ಕೊಂಡಿದ್ದೀವಿ, ನಾವು ನಮ್ಮ ಮಾನಸಿಕವಾಗಿ ಸಿದ್ಧರಾಗಿದ್ದೀವಿ ಅಂತ ಹೇಳಿದ್ರು. ತಮ್ಮ ಮನಸ್ಸು ಮಾತ್ರ ಇನ್ನೂ ಯಾಕೋ ಕರಗಿಲ್ಲ ಸರ್. ದಯಮಾಡಿ ನಾವು ಕೇಳ್ಕೊತಾ ಇದ್ದೀವಿ, ಕೊಡುವಂಥ ಗೌರವಧನವನ್ನು ಸಕಾಲಕ್ಕೆ ಕೊಡಿ, ಅದು ಪೂರ್ಣ ಪ್ರಮಾಣದಲ್ಲಿ ಕೊಡಿ. ಇವತ್ತು ರಾಜ್ಯ ಮಟ್ಟದ ಒಂದು ಪತ್ರಿಕೆಯಲ್ಲಿ ಇದು ಪ್ರಕಟ ಆಗಿದೆ ಸರ್. ಅತಿಥಿ ಉಪನ್ಯಾಸಕರು ಏನು ಉದ್ಯೋಗ ಭದ್ರತೆ ಇಲ್ಲದೆ ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಸರ್, ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಈ ಅಭದ್ರತೆಯ ಕಾರಣಕ್ಕಾಗಿ ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ, ಅಕಾಲಿಕ ಮರಣಕ್ಕೆ ತುತ್ತಾಗ್ತಾ ಇದ್ದಾರೆ. ನಾವು ಆರೋಗ್ಯವಂತ ಸಮಾಜವನ್ನು ಸೃಷ್ಟಿ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಭವಿಷ್ಯತ್ತನ್ನು ಕಲಿಸ್ಕೊಡುವಂತಹ ಮೇಷ್ಟ್ರುಗಳು ಆತ್ಮಹತ್ಯೆಯಂತಹ ಹೀನ ಕೃತ್ಯಕ್ಕೂ ಹೋಗ್ತಿದ್ದೀವಿ ಅಂತಂದರೆ ನಮ್ಮ ಬದುಕು ಹೇಗಿದೆ ಅನ್ನೋದು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಸರ್. ಈ ರಾಜ್ಯದಲ್ಲಿರುವಂತಹ 437 ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ 10,900ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕ ನಾವು ಕೆಲಸ ಮಾಡ್ತಿದ್ದೀವಿ. ಇವರನ್ನು ದಯಮಾಡಿ ಯಾರನ್ನೂ ಮನೆಗೆ ಕಳಿಸೋದಕ್ಕೆ ನೀವು ಪ್ರಯತ್ನ ಪಡದೆ ಎಲ್ಲರನ್ನೂ ಉದ್ಯೋಗದಲ್ಲಿ ಮುಂದುವರಿಸೋದ್ರ ಮೂಲಕ ನಮಗೂ ಸಹ ಗೌರವಯುತವಾದ ಬದುಕನ್ನು ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ. ನಮ್ಮ ಹೋರಾಟವನ್ನು ಯಾವುದೇ ಕಾರಣಕ್ಕೂ ಹತ್ತಿಕ್ಕೋ ಪ್ರಯತ್ನ ಅಂತೂ ಮಾಡೋಕ್ಕೆ ಹೋಗಬೇಡಿ. ದಯಮಾಡಿ ಕೈ ಮುಗಿದು ಕೇಳ್ಕೊತಿದ್ದೀವಿ. ಅತಿಥಿ ಉಪನ್ಯಾಸಕರ ಈ ಒಂದು ಮನವಿನ ಸರ್ಕಾರ ಚಳಿಗಾಲದ ಅಧಿವೇಶನದಲ್ಲಾದ್ರೂ ನಾವಲ್ಲಿ ಸ್ಟ್ರೈಕೇ ಮಾಡಬೇಕಂತಿಲ್ಲ ಸರ್. ಸರ್ಕಾರ ಜನಪರವಾದ ಸರ್ಕಾರ ಅಂತ ನಮಗೆ ನಂಬಿಕೆ ಇದೆ. ಈ ಜನಪರವಾದ ಸರ್ಕಾರ ಅತಿಥಿ ಉಪನ್ಯಾಸಕ ನ್ಯಾಯ ಕೊಡುತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೀನಿ.